ಕಟಾನು ಮಾಡಿದೀವಿ 9 ಅಡಿ ದಾಯದಲ್ಲೆಲ್ಲ ಕಟ್ ಆಗುತ್ತೆ ಸರ್. 9 ಅಡಿ ದಾಯದಲ್ಲಿ ನೀಟಾಗಿ ಕಟ್ ಆಗುತ್ತೆ ಸರ್. ಅಕಸ್ಮಾತ್ ಅಡಿಕೆ ಗಿಡಕ್ಕೆ ಇದಕ್ಕೆ ಹೊಡೆಯೋದು ಇಲ್ಲ ಸರ್, ಸ್ವಲ್ಪ ಬಂಪರ್ ಸ್ವಲ್ಪ ಉದ್ದ ಇದೆ, ಅದು ಕಟ್ ಮಾಡಿಸ್ಕೋಬೇಕು. ನಾವು ಮಾಡಿಸ್ಕೊಂಡಿಲ್ಲ. ಬಂಪರ್ ಒಂದು ಅರ್ಧ ಅಡಿ ಕಟ್ ಮಾಡಿಸ್ಕೊಂಡ್ರೆ ನೀಟಾಗಿ 9 ಅಡಿ ದಾಯದಲ್ಲೇ ಹೊಡ್ಕೋಬಹುದು. 9 ಅಡಿ ದಾಯದಲ್ಲಿ ಹೊಡಿಬೋದು. ಬಂಪರ್ ಇಲ್ಲ ಅಂದ್ರೆ 8 ಅಡಿ ದಾಯದಲ್ಲೇ ಕಟ್ ಮಾಡ್ಬೋದು. ಟ್ರಿಪ್ಪಿಗೆಲ್ಲ ಒಂದು 10 ರಿಂದ 12 ಕಿಲೋಮೀಟರ್ಗೂ ಬರ್ತಾ ಇದೆ. ಇಂಪ್ಲಿಮೆಂಟ್ಸಿಗೆಲ್ಲ ಒಂದು 2.5 ರಿಂದ 3 ಲೀಟರ್ ಕುಡಿತಾ ಇದೆ ಸರ್. 2.5 ರಿಂದ 3 ಲೀಟರ್. ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಡ್ರೈವರ್ ಕಂಡೀಷನ್ ಮಾಡಿದ್ರೆ ಒಂದು 2.5 ಲೀಟರ್ ಮುಗಿಸ್ಬೋದು. ಬೇರೆ ಟ್ರಾಕ್ಟರ್ ಎಲ್ಲ ಬಂದ್ಬಿಟ್ಟು 200 ಗಂಟೆಗೆ ಒಂದು ಸರ್ವಿಸು. ಹೌದೌದು. ಇದು ಸರ್ವಿಸ್ ಬಂದ್ಬಿಟ್ಟು 400 ಗಂಟೆ ದಿಬ್ಬದ ಜಮೀನುಗಳು ಆದ್ರೂ ಒಳ್ಳೆ ಕೆಲಸ ಮಾಡುತ್ತೆ ಸರ್. ಗಾಡಿ ಬಗ್ಗೆ ಮಾತಾಡಿ ನೇಗ್ಲು ಹಾಕ್ತಿವಿ, ಮತ್ತೆ ರೋಡ್ ಟ್ರಿಪ್ ಮಾಡ್ತೀವಿ ಸರ್. ಪರವಾಗಿಲ್ಲ ಸರ್, ಗಾಡಿ ಒಳ್ಳೆ ಮೈಲೇಜ್ ಇದೆ ಸರ್. ಬ್ಯಾಸ ಬಂದ್ಬಿಟ್ಟು ಒಂದು 2.25 ರಿಂದ 3 ಲೀಟರ್ ಕೊಡುತ್ತೆ. ಮತ್ತೆ ಗಾಡಿ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನೀವು ಮಹೇಂದ್ರ 275 DI-TU ಟ್ರ್ಯಾಕ್ಟರ್ನ ತಗೊಂಡಿದ್ದೀರಾ? ಹಾಂ ಸರ್. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು. ಸರ್ ಆಲ್ದಳ್ಳಿ, ಕಡೂರು ತಾಲೂಕು, ಬೀರೂರು ಹೋಬಳಿ ಸರ್. ಟ್ರ್ಯಾಕ್ಟರ್ ತಂದ್ಬಿಟ್ಟು ಒಂದು 4 ತಿಂಗಳಾಗಿದೆ ಸರ್. ಸರ್ ನಿಮ್ಮ ಹೆಸರು? ಧನ್ಪಾಲ್ ನಾಯಕ್ ಅಂತೇಳಿ. ಸರ್, ಈಗ ಟ್ರ್ಯಾಕ್ಟರ್ ತಂದು ಎಷ್ಟು ದಿನ ಆಗಿದೆ ಸರ್? ಸರ್ ಇವತ್ತಿನ 4 ತಿಂಗಳಾಯ್ತು ಸರ್. 4 ತಿಂಗಳಾಗಿದೆ. ಹಾಂ ಸರ್. ಸರ್, ಈಗ ಟ್ರ್ಯಾಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನೀವು ಯಾವುದೆಲ್ಲ ಇಂಪ್ಲಿಮೆಂಟ್ ಬಳಸ್ತಾ ಇದ್ದೀರಾ ಟ್ರ್ಯಾಕ್ಟರ್ಗೆ? ಸರ್ ಬಾಂಡಿ ಹಾಕ್ತೀವಿ ಸರ್, ನೇಗ್ಲು ಹಾಕ್ತೀವಿ, ಮತ್ತೆ ರೋಡ್ ಟ್ರಿಪ್ ಮಾಡ್ತೀವಿ ಸರ್. ಪರವಾಗಿಲ್ಲ ಸರ್, ಗಾಡಿ ಒಳ್ಳೆ ಮೈಲೇಜ್ ಇದೆ ಸರ್. ಬ್ಯಾಸ ಬಂದ್ಬಿಟ್ಟು ಒಂದು 2.25 ರಿಂದ 3 ಲೀಟರ್ ಕೊಡುತ್ತೆ. ಮತ್ತೆ ಗಾಡಿ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಗಾಡಿ ರೈಟು ಕಮ್ಮಿ ಇದ್ರೂ ಕೂಡ ಪರವಾಗಿಲ್ಲ, ಗಾಡಿ ಚೆನ್ನಾಗಿದೆ. ದೊಡ್ಡ ಗಾಡಿಗಿನೂ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಗಾಡಿ. ಸರ್, ಇದು ಎಷ್ಟು HP ಕ್ಯಾಟಗರಿ ಬರುತ್ತೆ ಅಂತ? ಇದು 39 HP ಅಂತಾರೆ ಸರ್. 39 HP